ಇನ್ನೊಂದ್ಸಲ ಯಾರಾದರೂ ಓಟ್ ಕೇಳಕ್ಕೆ ಬಂದರೆ ಸರ್ ನಮ್ಮ ಕಾಲಲ್ಲಿ ಇದ್ದಿದ್ದು ಚಪ್ಪಲಿ ಸರ್ ಮತ್ತು ಕೈಯಲ್ಲಿ ಇದ್ದಿದ್ದು ನಾವು ಪರ್ಕೆನ ಕೈಯಲ್ಲಿ ಇಟ್ಕೊಂಡೇ ನಿಲ್ಲೋದು ಸರ್. ಇವರು ಓಟಿಗೆ ಬೇಕಾದಾಗ ಬರ್ತಾರೆ. ಸರ್ಕಾರ ಜಾಗ ಬೇರೆ ಯಾರು ಸೊತ್ತಲ್ಲ. ಏನಾದ್ರೂ ನಾವು ಸತ್ರು ಜೈಲಿಗೆ ಹೋದ್ರು ನಾವು ನಿರ್ಧಾರ ಮಾಡಿದ್ದೀವಿ. 2 ಎಕರೆ ಜಾಗ ಕೊಡಿ ನಾವು ತೋಟ ಮಾಡ್ಕೊಂತೀವಿ ಅಂತ ಏನು ಕೇಳ್ತಿಲ್ಲ. ಎಲ್ಲಿಗೆ ಹೋಗೋದು ನಾವು? ಆದರೆ ಯಾರಿಗೆ ಸ್ವರ್ಗ ಆಗಿದೆ? ಇದು ಶ್ರೀಮಂತರಿಗೆ ಸ್ವರ್ಗ ಆಗಿದೆ, ಬಡವರಿಗೆ ನರಕ ಆಗಿದೆ. ನಾವು ಇಲ್ಲೇ ಕೂರ್ತೀವಿ, ನಮಗೆ ಮನೆ ಇಲ್ಲ. ನಮಗೊಂದು ಮನೆ ಕಟ್ಟಕ್ಕಂತ ನಾವು ಕೇಳ್ತಿರೋದು. ಇದನ್ನು ನೋಡಿಬಿಟ್ಟು ಹೋದ್ರೂ ನೀರಿನ ವ್ಯವಸ್ಥೆ ಕೂಡ ಮಾಡಲಿಲ್ಲ ಸರ್ ನಮ್ಮ ಪಂಚಾಯಿತಿಯವರು. ನಾವು ಯಾವುದೇ ರಾಜಕೀಯ ಪಕ್ಷದವ್ರನ್ನು ನಂಬೋದಿಲ್ಲ. ನಮಗಿಲ್ಲಿ ಏನೇ ಆಗಲಿ ಏನೇ ಹೋಗಲಿ ನಾವು ಈ ಜಾಗ ಬಿಟ್ಟು ಕದಲಲ್ಲ ಇಲ್ಲಿಂದ. ಸತ್ರು ಸರಿನೇ ಏನಾದರೂ ಸರಿನೇ ಸರ್, ನಮಗೆ ಭೂಮಿ ಬೇಕು. ವರ್ಷ ತನಕ ಏನು ಪಂಚಾಯಿತಿಯವರು ಏನು ಮಾಡಿ ಕೊಟ್ಟಿಲ್ಲ. ಇಲ್ಲಿಂದ ನಾವು ಬಿಟ್ಟು ಹೋಗಲ್ಲ ಅಂದರೆ ಹೋಗಲ್ಲ ಸರ್, ಅಷ್ಟೇ. ಸ್ವರ್ಗ ಅಂತ ಹೇಳ್ತಾರೆ ಚಿಕ್ಕಮಗಳೂರನ್ನ. ಇವತ್ತು ಕೂತಿದ್ವಿ, ಒಂದು ಬಿಟ್ಟು ನೀರಿಲ್ಲ. ನಾವು ಒಂದು ಸಣ್ಣ ಗುಡಿಸಲನ್ನು ನಿರ್ಮಾಣ ಮಾಡಿದರೆ ಇಮಿಡಿಯೇಟ್ ಆಗಿ ತೆರವಾಗಿ ಮಾಡಕ್ಕೆ ಬರ್ತಾರೆ. ದೃಢವಾಗಿ ನಿರ್ಧಾರ ಮಾಡಿದ್ದೀವಿ ಈ ಭೂಮಿ ಬಿಟ್ಟು ಹೋಗಲ್ಲ ಅಂತ. ಅವರಿಗೆ ಒತ್ತುವರಿ ಜಾಗನೆಲ್ಲ ಅವರಿಗೆ ಮಾಡಿ ಕೊಟ್ಟಿದ್ದಾರೆ. ಕುಲ್ಲರ್ ಒಂಜಿ ನೆಲೆ ಬೋರ್ಡ್ ಒಂದು ಬರ್ತದೆ. ಇದು ಪರ್ಕೆ ತಗೊಂಡೇ ನಿಲ್ಲೋದು ಸರ್ ನಾವು ಅವರಿಗೆ.